ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ 7ನೇ ತಾರೀಕು ಫೆಬ್ರವರಿ. ಟೈಮ್ ಬಂದು 4 ಗಂಟೆ ಆಗ್ತಾಯಿದೆ. ನೆನ್ನೆನೇ ನಾನು ಪೂಜೆ ಮಾಡಿಬಿಟ್ಟಿದ್ದೆ. ಸೊ ಇವತ್ತು ಬಂದು ನನ್ನ ಮಗನ ಹುಟ್ಟಿದಬ್ಬ. ಸೊ ಅದಕ್ಕೆ ಇವತ್ತೆಲ್ಲನೂ ಪ್ರಿಪೇರ್ಡ್ ಆಗಿದ್ದೀನಿ. ಬಟ್ಟೆ ಎಲ್ಲ ನೈಟೇನೆ ನಾನು ನಾಳೆಗೆ ಬೇಕಾಗಿರೋ ಯೂನಿಫಾರ್ಮ್ಸ್ ಎಲ್ಲನೂ ವಾಶ್ ಮಾಡಿದ್ದಾಯಿತು. ಸೊ ಇವತ್ತೇನಪ್ಪ ಸ್ಪೆಷಲ್ ಮನೇಲಿ ಅಡುಗೆ ಅಂದರೆ ಅಮ್ಮ ಅಪ್ಪನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಹಾಗಾಗಿ ನಾರ್ಮಲಾಗಿ ವೆಜಿಟೇರಿಯನ್ ಬೇಡ ಅಂತ ಹೇಳಿ ನಾವು ಬಂದು ನಾನ್ ವೆಜ್ಜನ್ನೇ ಇವತ್ತು ಬಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಈಗ ತಾನೇ ಜಸ್ಟ್ ಕಿಚನ್ನ ಕ್ಲೀನ್ ಮಾಡಿದೆ, ಎಲ್ಲನೂ ಪಾತ್ರೆ ಎಲ್ಲ ವಾಶ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಸೊ ಇವತ್ತು ಬಂದು ಏನು ಮಾಡಿದೆ ಅಂತಂದರೆ ನೋಡಿ, ಬಿಳಿ ಸಾಸಿವೆ. ಸೊ ಬಿಳಿ ಸಾಸಿವೆ ಒಗ್ಗರಣೆ ಕೊಟ್ಟು ಏನು ಮಾಡಿದೆ ಅಂದರೆ ಫಸ್ಟು ಮೀನು ಸಾಂಬಾರು ಬಂದು ಯಾವ ಮೀನಪ್ಪ ಅಂತಂದರೆ ಬಾಂಗ್ಡ ಅಂತಾರಲ್ಲ ಅದು. ಸೊ ಅದು ಹಾಕಿ ಸಾಂಬಾರು ಮಾಡಿದ್ದೀನಿ. ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ, ಮೀನಿನ ಸಾಂಬಾರು. ಸೊ ನಾನು ರೆಸಿಪಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಸುಮಾರು ವೀಡಿಯೋಸಲ್ಲಿ ಹಾಕಿದ್ದೀನಿ, ಹಾಗಾಗಿ ಮಾಡಲಿಲ್ಲ. ಈಗ ತಾನೇ ಸಾಂಬಾರು ರೆಡಿ ಆಯಿತು. ಹಾಗೆಯೇ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಜಸ್ಟ್ ಒನ್ ಟೈಮಿಗೆ ಮಾಡ್ಕೊಳ್ತಿರೋದು. ಅಮ್ಮ ಅಪ್ಪ ಅಕ್ಕ ಮತ್ತು ಅಕ್ಕನ ಮಗ, ನಾವು ಫ್ಯಾಮಿಲಿ ಎಲ್ಲ ಸ್ವಲ್ಪನೇ ನಮ್ಮ ಮನೇಲಿ ನಾನ್ ವೆಜ್ ತಿನ್ನೋದು, ಜಾಸ್ತಿ ಎರಾಬೇರಿ ತಿನ್ನಕ್ಕೆ ಹೋಗಲ್ಲ. ಹಾಗಾಗಿ ಎಲ್ಲ ಒನ್ ಟೈಮಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಬಂದು ಇದು ಫ್ರಾನ್ಸ್ ಬಂದು ನಮಗೆ ಹಸೇದಾಗಿ ಬರುತ್ತಲ್ವ, ಸೊ ಅದನ್ನು ಬಿಡಿಸಿ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಬಂದಿದ್ದೆ. ಇದು ಬಂದು ಜಸ್ಟ್ ನನಗೆ ತೊಕ್ಕ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಚಿಕನ್ ಗ್ರೇವಿ. ಸೊ ಚಿಕನ್ ಗ್ರೇವಿ ಬಂದು ಒಂದು ಅರ್ಧ kg ಚಿಕನ್ ಹಾಕಿ ಮಾಡಿಕೊಂಡೆ. ಅದೇ ನಾನು ಹೇಳಿದಾಗೆ ನೈಟಿಗೆ ಊಟ ಸೊ ಸ್ವಲ್ಪನೇ ತಿಂತಾರೆ, ಮೀನು ಸಾಂಬಾರೆಲ್ಲ ಇರೋದ್ರಿಂದ. ಅದರಲ್ಲಿ ಒಂಚೂರು ರೈಸು ಮತ್ತು ಇದರಲ್ಲಿ ಒಂಚೂರು ರೈಸ್ ತಿಂತಾರೆ. ಸೊ ಇದು ಸಾಂಬಾರು. ಇದು ಚಿಕನ್ ಗ್ರೇವಿ ಬಂದು ಒಳ್ಳೆ ತಿಕ್ಕಾಗಿ ಪೆಪ್ಪರ್ ಪೌಡರ್ ಹಾಕಿ ಮಾಡಿದ್ದೀನಿ ನೋಡಿ. ಇದು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಇರುತ್ತೆ, ಸೊ ಹಾಕಿ ಮಾಡಿರೋದು. ನೆಕ್ಸ್ಟ್ ಬಂದು ರೈಸ್ ಮಾಡ್ಕೋಬೇಕು. ಬೆಳಗ್ಗೆ ಮಾಡಿರೋ ರೈಸ್ ಒಂಚೂರಿದೆ, ಸೊ ಇದು ಈಗ ಸುಮ್ಮನೆ ಆ ಥರ ಇಟ್ಟಿದ್ದೀನಿ ಅಷ್ಟೇ. ಮಕ್ಕಳೇನಾದರೂ ಈವ್ನಿಂಗ್ ಬಂದರೆ ಊಟಕ್ಕೆ ಕೇಳ್ತಾರೆ. ಈವ್ನಿಂಗ್ ಬಂದು ಬಿಸಿಯಾಗಿ ರೈಸ್ ಮಾಡಿಕೊಂಡು ಕಬಾಬ್ ಹಾಕ್ಕೊಳ್ಳೋಣ ಅಂತ. ಸಿಂಪಲ್ ರೆಸಿಪಿ. ಮೊದಲೆಲ್ಲನೂ ನಾನ್ ವೆಜ್ ಅಂತ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಅಷ್ಟೇ ನಾನು ಅನ್ನ, ಸಾಂಬಾರು, ಪಲ್ಯ, ಒಂದು 2-3 ಥರ ಪಲ್ಯ, ಪಾಯಸಗಳು, ಮತ್ತು ಇದು ಕೆಲವೊಂದು ಐಟಮ್ಸು ಏನಂತಂದರೆ ಉದ್ದಿನ ವಡೆ, ಇಂಥವೆಲ್ಲ ಮಾಡ್ತಿದ್ದೆ. ತುಂಬ ರಿಸ್ಕ್ ತೊಗೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ತಿತ್ತು ನನಗೆ. ಬಟ್ ಇವಾಗ ಏನು ಮಾಡಿಬಿಟ್ಟೆ ಅಂದರೆ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಿಕ್ಕದಾಗಿ ನಾನ್ ವೆಜ್ಜನ್ನೇ ಮಾಡ್ಕೊಂಡಿದ್ದೀನಿ. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಆರಾಮಾಗಿ ಈಗ 4 ಗಂಟೆಗೆ ವೆಯ್ಟಿಂಗು. ಮಕ್ಕಳು ಬರ್ತಾರೆ ಇನ್ನು 4:15ಗೆ. ಸೊ ಹಾಗೆಯೇ ಕೇಕ್ ಕೂಡ ಪೇಸ್ಟ್ರಿ ಅಮ್ಮಾಸ್ಗೋಗಿ ಕೇಕ್ ಕೂಡ ತೊಗೊಂಬಂದಾಯಿತು. ಗ್ರಾಸರೀಸ್ ಎಲ್ಲ ಬಂದಿದೆ, ಸೊ ಅದನ್ನೆಲ್ಲ ಇಲ್ಲೇ ಜೋಡಿಸಿಟ್ಟಿದ್ದೀನಿ. ಕಿಚನಲ್ಲೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ಸೊ ಇಲ್ಲಿ ನೋಡಿದ್ರೆ ಕೇಕ್ ಇಲ್ಲಿಟ್ಟಿದ್ದೀನಿ. ಇದನ್ನು ನಾನು ವಿಡಿಯೋ ಕಂಟಿನ್ಯೂಸಲ್ಲಿ ತೋರಿಸ್ತೀನಿ. ಸೊ ಹಾಗೆಯೇ ಬಟ್ಟೆಗಳು ಕೂಡ ವಾಶ್ ಮಾಡೋಕ್ಕೆ ಟೈಮ್ ಇರಲ್ಲ ಅಂತ ಹೇಳಿ ನಿನ್ನೆನೇ ಈವ್ನಿಂಗೇ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಸೊ ಎಲ್ಲ ವಾಶ್ ಮಾಡಿ ಎಲ್ಲ ಒಣಗಾಕಿ 6 ಆಯಿತು. ಎಲ್ಲನೂ ತೆಗೆದಿಟ್ಟಿಡ್ಬೇಕೀಗ. ಸೊ ನೆನ್ನೆನೇ ಎಲ್ಲ ಪೂಜೆ ಮಾಡ್ಕೊಂಡಿದ್ದರಿಂದ ಪೂಜೆ ಕೆಲಸ ಇವತ್ತು ಬಂದು ನನಗೆ ಬೆಳಗ್ಗೆ ಮಗು ಕೈಯಲ್ಲಿ ಪೂಜೆ ಮಾಡಿಸ್ದೆ ಬೆಳಗ್ಗೆನೇ. ಸೊ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಸೊ ಈವ್ನಿಂಗ್ ಬಂದು ಅಮ್ಮ ಅಪ್ಪ ಎಲ್ಲ ಬಂದಮೇಲೆ ಸಿಂಪಲ್ಲಾಗಿ ಇರುತ್ತೆ ಕೇಕ್ ಕಟ್ಟಿಂಗು ಮತ್ತು ಊಟ ಎಲ್ಲ ಸೆಲೆಬ್ರೇಷನ್ನು. ಸೊ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಈ ಟೈಮ್ಗೆ ಅವ್ನು ಹುಟ್ಬಿಟ್ಟಿದ್ದ. ಅವ್ನು ಬೆಳಗ್ಗೆ 9:40ಕ್ಕೆ ಹುಟ್ಟಿದ್ದು. ಸೊ ಈ ಟೈಮಲ್ಲಿ ನನಗೆ ವಾರ್ಡ್ಗೆ ಶಿಫ್ಟ್ ಮಾಡಿದರು, ಜನರಲ್ ವಾರ್ಡ್ಗೆ. ಸೊ ಎಮರ್ಜೆನ್ಸಿ ವಾರ್ಡಲ್ಲಿ ಅಬ್ಸರ್ವೇಷನ್ಗೆ ಅಂತ ಮಾರ್ನಿಂಗ್ ಇಟ್ಟಿದ್ದರು. ಒಂದು 10:15ಗೆ ತೊಗೊಂಡು ಬಂದು ನನ್ನ ವಾರ್ಡಿಗೆ ಹಾಕಿದರು, ಮಗುನು ನನ್ನನ್ನು. ಆಮೇಲೆ ಒಂದು ಸ್ವಲ್ಪ ಹೊತ್ತು ನೋಡಿ ಹೆಲ್ತ್ ಕಂಡೀಷನ್ಸ್ ನೋಡಿ ಜನರಲ್ ವಾರ್ಡಿಗೆ ಹಾಕಿದ್ದು. ಸೊ ಈ ಟೈಮಲ್ಲಿ ನನಗೆ ಅನಸ್ತೇಷಿಯಾ ಪವರೆಲ್ಲ ಹೋಗ್ಬಿಟ್ಟು ಪೇಯ್ನ್ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಸೊ ಈ ಟೈಮಲ್ಲಿ ನಾನು ತುಂಬ ನೋವು ಅನುಭವಿಸ್ತಾ ಇದ್ದೆ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರೀತಮ್, ಹ್ಯಾಪಿ ಬರ್ಡೇ ಟು ಊದೋದ್ ಬೇಡ ಮಗ್ನೆ. ಅಪ್ಪ ಕಿಕ್ಕೋ ಅನ್ನ ಈ ಕಡೆ ನಿಂತ್ಕೊರಿ ಆ ಪಕ್ಕದಲ್ಲಿ. ಎಲ್ಲರಿಗೂ ತಿನ್ಸು. ಇರು ನಾನು ಬರ್ತೀನಿ. ಓಡಿ ಓಡಿ ಬಂದಿದ್ದೀರಿ. ಬಿಡೋ ಖುಷಿ ಊದಿದ್ರೇನೆ ಖುಷಿ. ಬಿಡೋ ಇನ್ಸ್ಟ್ರಕ್ಷನ್ ಮಾಡ್ತಾನೆ ಎಲ್ಲರೂ. ಚಲ್ಮಿ ಕ್ಯಾಮ್ರಾ ತುಂಬಾ ಸೂಪರ್ ಆಗಿತ್ತಲ್ಲ. ಕೊಯ್ದ್ಬಿಟ್ಟು ಇಕ್ಕೋ, ಪಾಯಸ ತರ ಇಕ್ಬೇಡ. ಬಿಡೋಣ ಬಿಡೋಣ ಇಂದೋಣ ಇಂದೋಣ ಬೇಡ 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 ನಿನ್ಗೆ ಇದ್ದ ಆಫ್ ಕಟ್ ಮಾಡ್ಕೊಂತಿದ್ರು ಹಾಕೋಣ ಅದೆಲ್ಲ ಬರ್ತದೆ. ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಉರಿಲಿ ಬಿಡು. ನಿಧಾನವಾಗಿ ನಿಧಾನವಾಗಿ ನಿಧಾನ. ಅವ್ನು ಯಾವ್ದು ಇರು ಇವಾಗ್ಲೇ ಕೀಳ್ಬೇಡ ಬಿಡಮ್ಮ, ಕಿತ್ಕೊಂಡ್ಲಿ ಬಿಡಮ್ಮ, ಅವ್ನು ಕೊಡ್ಸಿರೋದು ಪಾಪ. ನಿಧಾನ 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 ನಿಧಾನ. ಖುಷಿ ಇಲ್ಲಿ ಜೋಡಿಸಿಲ್ಲಿ ನಿಲ್ಸಿಲ್ಲಿ. ಇನ್ನಂಗೆ ಅವಲ್ಲ ಪುಳ್ಗುಳಾಗೆ ಇಷ್ಟ ಆಯ್ತಾ? ಕೇಳಿದ್ನ ಅವನು. ಅವನೇನ್ ಕೇಳಿಲ್ಲ ಪಾಪ, ಅವನ್ ಕೇಳಿದ್ದೆ ಬೇರೆ, ಅಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು. ಐರನ್ ಯಾರಿದ್ರಲ್ಲಿ? ಐರನ್ ಮ್ಯಾನ್. ಹ್ಯಾಪಿನಮ್ಮ? ಶಕ್ತಿಮಾನ? ಪರವಾಗಿಲ್ಲ ಬಿಡು, ತಂದು ಕೊಟ್ಟಿದ್ಕೋ. விருந்தாளி வரணுங்களை நல்லா கவனிக்கும். அங்கே ಒಂದು ರೌಂಡ್ ಆಗಿ ತೋರಿಸಿ. ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅವನ್ನ. ಹಂಗೆ ತೋರಿಸೋದು ತೋರಿಸಿ. ಕಾರ್ ರೈಮ್ ಸಾಕ್ಬಿಡು ಸಾಕ್ಬಿಡು.